ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮ ಅಂತ ನಮ್ಮ ಮನೆ ದೇವರು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿ ಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು ಹೊಸ ಗಾಡಿ ಡಾಮಿನಾರ್ 400ನ ಪೂಜೆ ಮಾಡಿಸ್ಕೊ ಬರೋಣ ಅಂತ. ಸೊ ನಮ್ಮ ಮನೆ ದೇವ್ರು ಇರೋದು ಬಂದು ದೊಡ್ಡತರಳ್ಳಿ ಅಂತ ಊರು, ಆನ್ಗೋಳ ಚನ್ನರಾಯಪಟ್ಟಣದ ಹತ್ರ. ಹಾಗೇನೆ ಡಾಮಿನಾರ್ ಓಡಿಸೋದಕ್ಕೆ ಯಾವ ತರ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಅರೌಂಡ್ 80 ಒಳಗಡೆ ಓಡಿಸ್ತೀನಿ. ಏನಕ್ಕೆ ಅಂದ್ರೆ ಗಾಡಿ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. ನಾನು ಈ ಗಾಡಿನಲ್ಲಿ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದ್ದೀನಿ, ಅದನ್ನೇ ಫಸ್ಟ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಇದ್ರದ್ದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಅಲ್ಲಿ ಏನೋ ಇಶ್ಯೂ ಇದೆ. ಈ ಪರ್ಟಿಕ್ಯುಲರ್ ಗಾಡಿನಲ್ಲಿ ಎಲ್ಲ ಗಾಡಿನಲ್ಲೂ ಈ ತರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ರನ್ನಿಂಗ್ ಅಲ್ಲೇ ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್ ಲೈಟ್ ಆನ್ ಆಗಿ ಗಾಡಿ ಆಫ್ ಆಗ್ಬಿಡುತ್ತೆ. ಈಗ ಆಫ್ ಆಯ್ತು ನೋಡಿ, ಇದೇ ತರ. ಮತ್ತೆ ಆಫ್ ಆಯ್ತು. ಈ ತರ ಆದಾಗ ಸೈಡ್ ಸ್ಟ್ಯಾಂಡ್ ನ ತೆಗೆದು ಹಾಕ್ಬೇಕಾಗುತ್ತೆ. ಅದೊಂದು ಸ್ವಲ್ಪ ಇರಿಟೇಷನ್ ಆಕ್ಚುಲಿ. ನೋಡಿ, ಈ ತರ ರೇವ್ ಮಾಡಿ ಪದೇ ಚೆಕ್ ಮಾಡಬೇಕು ಸೈಡ್ ಸ್ಟ್ಯಾಂಡ್ ಲೈಟ್ ಏನಾದರೂ ಆನ್ ಆಗಿದ್ಯಾ ಅಂತ. ಇದನ್ನ ಫಸ್ಟ್ ಸರ್ವಿಸ್ ಅಲ್ಲಿ ಸರಿ ಮಾಡಿಸ್ಕೋಬೇಕು. ಯೂಶಲಿ ಈ ತರ ಇರಲ್ಲ ಗಾಡಿಗಳು, ಇದೊಂದು ಗಾಡಿನಲ್ಲಿ ಈ ತರ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಮತ್ತೆ ಆಫ್ ಆಯ್ತು ಗುರು. ನೋಡಿ, ಇಲ್ಲಿ ತೋರಿಸ್ತಿದ್ದಿಲ್ಲ ಸೈಡ್ ಸ್ಟ್ಯಾಂಡ್ ವಾರ್ನಿಂಗು, ಅದರಿಂದನೇ ಈ ತರ ಆಫ್ ಆಯ್ತಾ ಇರೋದು ಗಾಡಿ. ಗೈಸ್ ಬನ್ನಿ, ಈಗ ಗಾಡಿ ಓಡಿಸೋದಕ್ಕೆ ಯಾವ ತರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತು, ಡಾಮಿನಾರ್ 400ನ ಬಜಾಜ್ ಅವರು ಪವರ್ ಕ್ರೂಸರ್ ಅಥವಾ ಮಜಲ್ ಕ್ರೂಸರ್ ಅಂತ ಕರೀತಾರೆ. ಸೊ ಈ ಗಾಡಿ ಬಂದು ಆ ನೇಮ್ಗೆ ತಕ್ಕಂತಾನೆ ಇದೆ. ಈ ಗಾಡಿನ ತಗೊಂಡು ಸ್ವಲ್ಪ ಜನ 15ರಿಂದ 20,000 ಕಿಲೋಮೀಟರ್ ಅಂದ್ರೆ ಸಿಂಗಲ್ ಟ್ರಿಪ್ ಮಾಡಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಡಾಮಿನಾರ್ದು ಟೂರಿಂಗ್ ಕೇಪಬಿಲಿಟಿ ಏನು ಅಂತ. ಇದು ಆಕ್ಚುಲಿ ಟೂರರ್ ಸೆಗ್ಮೆಂಟ್ ಗಾಡಿಗಳು ಹೆಂಗಪ್ಪ ಅಂದ್ರೆ ನಿಮಗೆ ADV ಅಷ್ಟು ಸಸ್ಪೆನ್ಷನ್ ಟ್ರಾವೆಲ್ ಬರಲ್ಲ. ಇದರಲ್ಲಿ ನೀವು ಆಫ್ ರೋಡ್ ಮಾಡೋಕ್ಕಾಗಲ್ಲ, ಅಂದ್ರೆ ಲೈಟ್ ಆಗಿ ಮಾಡ್ಕೋಬಹುದು ಆಫ್ ರೋಡ್. ಬಟ್ ಹೈವೇಗಳಲ್ಲಿ, ಕಂಟ್ರಿ ರೋಡ್ಗಳಲ್ಲಿ ಗಾಡಿ ಕುತ್ಕೊಂಡ್ರೆ ಚೆಚ್ಚಿ ಬಿಸಾಕ್ಬೋದು. ಅದಕ್ಕೇನೆ ಪವರ್ ಕ್ರೂಸರ್ ಅಂತ ಪ್ರಮೋಟ್ ಮಾಡೋದು ಈ ಗಾಡಿನ ಬಜಾಜ್ ಅವರು. ಮತ್ತೆ ಇದರಲ್ಲಿ ಹ್ಯಾಂಡಲ್ ಬಾರ್ ಪೊಸಿಷನು, ಸೀಟ್ಸು ಹೆವಿ ಕಂಫರ್ಟಬಲ್ ಆಗಿದೆ. ನಿಮಗೆ ಯಾವುದೇ ರೀತಿ ಬ್ಯಾಕ್ ಪೇನು, ಬಂಪ್ ಪೇನು ಏನು ಬರಲ್ಲ. ಇನ್ನು ಇದರಲ್ಲಿ ಡ್ಯೂಕ್ 390 ಇಂಜಿನ್ ಬರುತ್ತೆ. ಓಲ್ಡ್ ಡ್ಯೂಕ್ 390 ಅಂದರೆ 373cc ಇತ್ತಲ್ಲ, ಅದ್ರದ್ದು ಇಂಜಿನ್ ಬರುತ್ತೆ. ಪವರ್ ಫಿಗರ್ಸ್ ಅಂತ ಬಂದರೆ 40 bhp ಮತ್ತು 35 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ. ಪವರ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಇನ್ನೂ ಫುಲ್ಲಿ ಟೆಸ್ಟ್ ಮಾಡಿಲ್ಲ. ಏನು ಗುರು ಇವನು, KSRTC ಇವನು. ಇನ್ನು ಕಾರ್ನರ್ಸ್ ಬಗ್ಗೆ ಬಂದರೆ, ಕಾರ್ನರು ಡ್ಯೂಕ್ ಹ್ಯಾಂಡ್ಲು ಮಾಡುತ್ತಲ್ಲ ಆ ಥರ ಎಲ್ಲ ಹ್ಯಾಂಡ್ಲು ಮಾಡಲ್ಲ. ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಲ್ಲಿ ಆ್ಯಕ್ಚುಲಿ MRF ರೇವ್ಸ್ C1 ಮಾಡಲ್ ಟೈರ್ಸ್ ಬರುತ್ತೆ. ಅದು ಅಷ್ಟರಲ್ಲೇ ಟೈರು, ಅಂದರೆ ಮೇಂಟೆನೆನ್ಸು ನಿಮಗೆ ಈಸಿ. ಟೈರ್ ಬಂದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ MRF ಟೈರ್ ಅದು. ಬಟ್ ಅಷ್ಟು ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ, ಮಾಡುತ್ತೆ ಚೆನ್ನಾಗೇ ಹ್ಯಾಂಡ್ಲು ಮಾಡುತ್ತೆ ಕಾರ್ನರೂ. ಈ ಟೈರ್ಸು ವೇರ್ ಔಟ್ ಆದಮೇಲೆ ನಾನು ಅಪೋಲೋ ಹಾಕ್ಸೋದು ಅಂದ್ಕೊಂಡಿದ್ದೀನಿ. ಅಪೋಲೋ ಇಲ್ಲ ಪಿರಲಿ ಇಲ್ಲ ಮೆಡ್ಜಲರು, ಈ ಥರ ಸ್ವಲ್ಪ ಪ್ರೀಮಿಯಂ ಬ್ರ್ಯಾಂಡ್ ಟೈರ್ನ ಹಾಕ್ಸ್ಕೊಂಡ್ರೆ ಕಾರ್ನರಲ್ಲೂ ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಗಾಡಿ. ಇನ್ನು ಹಾಗೇನೆ ಸಸ್ಪೆನ್ಷನ್ ಸೆಟಪ್ಗೆ ಬಂದರೆ, ಸಸ್ಪೆನ್ಷನ್ ಸೆಟಪ್ ಕೂಡ ಚೆನ್ನಾಗೇ ಇದೆ ಗುರು. ಅಂದರೆ ಫುಲ್ಲು ಹಾರ್ಡ್ ಅಂತಲೂ ಇಲ್ಲ, ಇತ್ತಾಗೆ ಸಾಫ್ಟ್ ಅಂತಲೂ ಇಲ್ಲ, ಚೆನ್ನಾಗಿದೆ, ಮೀಡಿಯಮ್ ಆಗಿದೆ. ಗುಂಡಿಗೆಲ್ಲ ಬಿಟ್ರೂ ಅಷ್ಟೊಂದು ಫೀಲ್ ಆಗಲ್ಲ ನಿಮಗೆ. ಇದು ಟೂರರ್ ಆಗಿರೋದ್ರಿಂದ ಸಸ್ಪೆನ್ಷನ್ ಸೆಟಪ್ ಕೂಡ ಚೆನ್ನಾಗೇ ಕೊಟ್ಟಿದ್ದಾನೆ. ಇಲ್ಲೊಂದು ಹಂಪ್ಸ್ ಇದೆ ನೋಡಿ, ಅಷ್ಟೊಂದೇನು ಫೀಲ್ ಆಗಲ್ಲ. ಆಮೇಲೆ ಡಾಮಿನಾರಲ್ಲಿ ಎಲ್ಲ ಏನಪ್ಪ ಕೇಳ್ತಾರೆ ಅಂದರೆ TFT ಸ್ಕ್ರೀನ್ ಕೊಡಬೇಕಿತ್ತು ಅಂತ. ನನಗೇನೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಈ ಸ್ಕ್ರೀನು ಕೂಡ ಚೆನ್ನಾಗೇ ಇದೆ. ಆಮೇಲೆ ನೀವೇನೇ TFT ಸ್ಕ್ರೀನ್ ಕೊಟ್ರು ನಿಮ್ಮ ಮೊಬೈಲ್ನ ಮೌಂಟ್ ಮಾಡೋದ ಬಿಡಲ್ಲ ನ್ಯಾವಿಗೇಷನ್ಗೆ. ಎಲ್ಲ ಗಾಡಿಗಳನ್ನೂ ಮಾಡರ್ನೈಸ್ ಮಾಡೋದು ನನಗೇನೋ ಸರಿ ಕಾಣಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಿ ಗಾಡಿಗಳನ್ನ ಯಾವತ್ತು. ಆಮೇಲೆ ಈ ಗಾಡಿನಲ್ಲಿ ಬರೋ ವಿಂಡ್ಶೀಲ್ಡು, ನಕಲ್ ಗಾರ್ಡ್ಸು, ಬ್ಯಾಕ್ ರೆಸ್ಟು ಮತ್ತು ಲೆಗ್ ಗಾರ್ಡು, ಸಂಪ್ ಗಾರ್ಡು ಇದೆಲ್ಲ ಗಾಡಿ ಜೊತೆಗೇ ಬರುತ್ತೆ. ನೀವೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆಕ್ಸೆಸರೀಸ್ ಆಗಿ ಏನು ಹಾಕ್ಸ್ಕೋಬೇಕಾಗಿಲ್ಲ. ವಿಂಡ್ಶೀಲ್ಡು ಕೂಡ ಚೆನ್ನಾಗೇ ಪ್ರೊಟೆಕ್ಟ್ ಮಾಡುತ್ತೆ ಏರ್ನ. ಅಂದರೆ ನಿಮಗೆ ವಿಂಡ್ ಬಫೆಟಿಂಗ್ ಫೀಲ್ ಆಗಲ್ಲ ಹೆಲ್ಮೆಟ್ ಒಳಗಡೆ. ಕೆಲವು ವಿಂಡ್ಶೀಲ್ಡ್ ಏನು ಮಾಡುತ್ತಪ್ಪ ಅಂದರೆ ಡೈರೆಕ್ಟಾಗಿ ಗಾಳಿನ ತೊಗೊಬಂದು ಹೆಲ್ಮೆಟ್ ಮೇಲೆ ಬಿಟ್ಬಿಡುತ್ತೆ. ಸೊ ಅದು ಯಾವಾಗಲೂ ಕಾನ್ಸ್ಟೆಂಟು ವಿಂಡ್ ಬಫೆಟಿಂಗ್ ಫೀಲ್ ಆಗ್ತಾ ಇರುತ್ತೆ ಹೆಲ್ಮೆಟ್ ಒಳಗಡೆ. ಈ ವಿಂಡ್ಶೀಲ್ಡ್ನ ಪ್ರಾಪರಾಗಿ ಟೆಸ್ಟ್ ಮಾಡಿದ್ದಾರೆ ಬಜಾಜ್ ಅವರು. ಸೊ ನಿಮಗೆಲ್ಲೂ ವಿಂಡ್ ಬಫೆಟಿಂಗ್ ಫೀಲ್ ಆಗಲ್ಲ. ಆನ್ಗೋಳ ಇದೆ ನೋಡಿ. ಸ್ಟ್ರೈಟ್ ಹೋದರೆ ಚನ್ನರಾಯಪಟ್ಟಣ, ಇಲ್ಲಿ ನಾನು ರೈಟ್ ತೊಗೋಬೇಕು. ಈ ರೈಟ್ ತೊಗೊಂಡು ಸ್ಟ್ರೈಟ್ ಹೋದರೆ ದೊಡ್ಡತರಳ್ಳಿ ಸಿಗುತ್ತೆ. ಈ ಹೊಸ ಗಾಡಿಗಳನ್ನ ತಗೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ ಅದರದ್ದು ಬ್ರೇಕಿಂಗ್ ಪೀರಿಯಡ್ ಇದೆಯಲ್ಲ, ಅದರಂಥ ದೊಡ್ಡ ಇರಿಟೇಷನ್ ಇನ್ನೊಂದಿಲ್ಲ. ಫಸ್ಟ್ ಸರ್ವಿಸ್ ಆಗೋ ತನಕ 80 ಮೇಲೆ ಓಡಿಸೋಕ್ಕಾಗಲ್ಲ. IR RPM ಅಲ್ಲಿ ಗಾಡಿನ ಹೊಡಿಯೋಕ್ಕಾಗಲ್ಲ.
ಏನೂ ಮಾಡೋಕ್ಕಾಗಲ್ಲ. ಮುಂದೆ ನಮ್ಮ ಗಾಡಿ ಇಂಜಿನ್ನು ಚೆನ್ನಾಗಿರಬೇಕು ಅಂದರೆ ಬ್ರೇಕಿಂಗ್ ಪೀರಿಯಡಲ್ಲಿ ಸ್ವಲ್ಪ ಈಗೋನ ಪಕ್ಕಕ್ಕಿಟ್ಟು ನಿಧಾನಕ್ಕೆ ಓಡಿಸ್ಬೇಕು ಗಾಡಿನ. ನಾನು ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾರೋ ನಿಮ್ಮನ್ನು ಓವರ್ಟೇಕ್ ಮಾಡಿದ್ರು, ನೀವು ನಿಮ್ಮ ಗಾಡಿ ಪವರ್ ತೋರಿಸ್ಬೇಕು ಅಂದ್ಬಿಟ್ಟು ಫಾಸ್ಟಾಗೆಲ್ಲ ಹೋಗಬೇಡಿ. ಫಸ್ಟ್ ಸರ್ವಿಸ್ ಆಗೋ ತನಕ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓಡಾಡಿ. ಈಗ ನಮ್ಮ ಹಳ್ಳಿ ಕಡೆ ಸಿಟ್ಟಿಂಗ್ ಅಂತ ಕರಿತೀವಿ, ಇಂಜಿನ್ ಸಿಟ್ಟಿಂಗ್ ಅಂತ ಸ್ಟಾರ್ಟಿಂಗು. ಸೊ ಅದು ನಿಮಗೆ ಚೆನ್ನಾಗಾದರೆ ನಿಮಗೆ ಫ್ಯೂಚರಲ್ಲಿ ಗಾಡಿ ಒಳ್ಳೆ ಮೈಲೇಜು ಕೊಡುತ್ತೆ, ಮತ್ತು ಪರ್ಫಾರ್ಮೆನ್ಸು ಪಿಕಪ್ಪು ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಇಂಜಿನ್ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಗಾಡಿ. ಆ್ಯಕ್ಚುಲಿ ನಮ್ಮ ಪೂರ್ವಜರದು ಸ್ವಂತ ಊರು ಇದಂತೆ, ದೊಡ್ಡತರಳ್ಳಿ. ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಅಂತೆ. ಆ ಟೈಮಲ್ಲಿ ಈ ಊರಲ್ಲಿ ಸಿಕ್ಕಾಬಟ್ಟೆ ಬರಗಾಲ ಅಂತೆ, ಅಂದರೆ ಊಟ ಮಾಡೋಕ್ಕೂ ಕೂಡ ಏನೂ ಇಲ್ಲ ಅನ್ನೋ ಸ್ಟೇಜು. ಸೊ ಆವಾಗ ಏನು ಮಾಡಿದ್ರು ಅಂದರೆ ಈಗ ನಮ್ಮ ತಾತ ಇದ್ದಾರಲ್ಲ, ಅವರು ಈ ಊರನ್ನ ಬಿಟ್ಬಿಟ್ಟು ಈಗ ನಾವು ಇದ್ದೀವಲ್ಲ ಸ್ವಂತ ಊರು, ಆ ಊರಿಗೆ ಬಂದು ಸೇರ್ಕೊಂಡ್ರಂತೆ. ಆದರೆ ಈಗ ನೋಡಿ ಈ ಊರು ಎಷ್ಟೊಂದು ಡೆವಲಪ್ ಆಗಿದೆ ಅಂತ. ಎರಡೆರಡು ನಾಲೆ ಇದೆ ಈ ಊರಿಗೆ. ಆ್ಯಕ್ಚುಲಿ ಸುತ್ತ ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ತೆಂಗು ಅಡಿಕೆ ಎಲ್ಲ ಬೆಳ್ಕೊಂಡು ಆರಾಮಾಗಿದ್ದಾರೆ. ಸೆಕೆಂಡ್ ನಾಲೆ ನೋಡಿ ಇಲ್ಲಿದೆ. ಅಂದರೆ ಒಂದೇ ನಾಲೆ ಎರಡು ತಾವು ಡಿವೈಡ್ ಆಗಿರಬೇಕು ಅಂತ ಅನ್ಕೋತೀನಿ, ಇಲ್ಲ ಎರಡು ನಾಲೆನೇ ಬಂದಿರ್ಬೋದು. ಸೊ ಕರೆಕ್ಟಾಗಿ ಗೊತ್ತಿಲ್ಲ ಇದು ನನಗೆ. ಇಲ್ಲಂತೂ ಎನಿ ಟೈಮ್ ನೀರು ಬರುತ್ತೆ ಇವ್ರಿಗೆ. ಸೊ ಈಗೇನೋ ನೀರ ನಿಲ್ಲಿಸಿರ್ಬೇಕು, ಏನಕ್ಕೆ ಅಂದರೆ ಭತ್ತ ಎಲ್ಲ ಕಟಾವಾಗಿದೆಯಲ್ವಾ. ನೋಡಿ ಇದೇನೆ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು. ಸೊ ಇದು ಬಂದು ದೇವಸ್ಥಾನ. ಇಲ್ಲಿ ಆ್ಯಕ್ಚುಲಿ ವರ್ಷಕ್ಕೊಂದ್ಸಲ ಜೋರಾಗಿ ಹಬ್ಬ ನಡೆಯುತ್ತೆ, ಕೊಂಡ ಎಲ್ಲ ಆಯ್ತಾರೆ. ನೋಡಿ ಇದೇ ಜಾಗ ಅದು ಕೊಂಡ ಆಯೋದು. ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮ ಅಂತ ನಮ್ಮ ಮನೆ ದೇವರು. ಹಂಗೇನೆ ಸ್ವಲ್ಪ ಕಾಲು ತೊಳ್ಕೊಂಬಿಡೋಣ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ. ಫುಟ್ ರೆಸ್ಟು ಮತ್ತು ಟೈರ್ಗೆ ಸ್ವಲ್ಪ ನೀರು ಹಾಕಬೇಕು. ಏನಕ್ಕೆ ಅಂದರೆ ಅಲ್ಲಿಂದ ಗಾಡಿ ಓಡಿಸ್ಕೊ ಬಂದಿದ್ದೀನಿ ಅಲ್ವಾ. ಮನೆಯಲ್ಲಿ ತೊಳ್ಕೊಂಡೇ ತಂದಿರೋದು ಗಾಡಿನ, ಬಟ್ ಸ್ಟಿಲ್ಲು ಪೂಜೆ ಮಾಡ್ಸೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕಿದ್ರೆ ತುಂಬ ಒಳ್ಳೆಯದು. ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ. ಈಗ ಇವತ್ತು ಆ್ಯಕ್ಚುಲಿ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಇಲ್ಲಿ ಸ್ಕೂಲ್ದಲ್ಲಿ ಅದು ಫಂಕ್ಷನ್ ನಡೀತಾ ಇದೆ, ಅದ್ರದ್ದೇ ಇದು ಸೌಂಡು, ಮ್ಯೂಸಿಕ್ಕು. ದೇವಸ್ಥಾನದ ಬಾಗಿಲು ನೋಡಿ ಎಷ್ಟು ಚಿಕ್ಕ ಇದೆ. ಅಂದರೆ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಇಲ್ಲಿಗೆ ಬಂದಮೇಲೆ ಬಗ್ಗಿ ನಡಿಬೇಕು. ಸೊ ಇದೇ ನೋಡಿ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ವಿಗ್ರಹ. ಈ ವಿಗ್ರಹದಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ ಯಾವ ಥರ ಹೊಳಿತಾ ಇರುತ್ತೆ ಅಂತ. ಹಾಗೇನೆ ಇದೇ ದೇವಸ್ಥಾನಕ್ಕೆ ಆಪೋಸಿಟ್ ಆಗಿ ಈಶ್ವರ ದೇವಸ್ಥಾನ ಇದೆ. ನಾವು ಯಾವಾಗಲೇ ಬಂದ್ರೂ ಈ ಎರಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೀವಿ. ನೋಡಿ ಇಲ್ಲಿ ಶಿವಲಿಂಗ ಇದೆ. ಥ್ಯಾಂಕ್ ಯು ಪ್ರಾನ್ವಿ. ಅಲ್ಲೈತೆ ಇಕ್ಕೋಗು. ನೋಡಿ ನನ್ನ ಮಗಳು ಆ್ಯಕ್ಚುಲಿ ಎಲ್ಲರಿಗೂ ಕುಂಕುಮ ಇಕ್ತಾ ಇದ್ದಾಳೆ. ಸೊ ಪೂಜೆ ಎಲ್ಲ ಆಯಿತು, ಇನ್ನೇನಿದ್ರು ವಾಪಸ್ ಮನೆ ಕಡೆ. ಈ ಗಾಡಿ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂ ಮಾಡಿ ಆ ವಿಡಿಯೋನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ನಾನು ಡಾಮಿನಾರ್ನ ತೊಗೊಂಡಿದ್ದು ಇದೇ ಥರ ಟ್ರಾವೆಲಿಂಗ್ ಲಾಗ್ಸ್ನ ಮಾಡೋದಕ್ಕೆ. ಅಂದರೆ ತುಂಬ ದೊಡ್ಡ ಲಾಂಗ್ ಟ್ರಾವೆಲ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.